ಇಂಟರ್ವ್ಯೂಟ್ ಈ ಒಂದು ಸಂಘ ಸಂಸ್ಥೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಸಮಾರಂಭದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ದೊಡ್ಡ ಅವರೇ, ಡಾಕ್ಟರ್ ಹಂಸದ ಸುರೇಶ್ ಅವರೇ, ನಮ್ಮ ತಹಸೀಲ್ದಾರ್ ಅಹಮದ್ ಅವರೇ, ಪುರುಷೋತ್ತಮ್ ಅವರೇ, ನಮ್ಮ ಸುರೇಶ್ ವಿಶೇಷವಾಗಿ ತುಮಕೂರಿಂದ ಬಂದ ಸ್ನೇಹಿತರು, ಈ ಸಭೆಯಿಂದ ನಾವು ಎಲ್ಲ ಬಂಧು ಮತ್ತು ಭಗಿನಿಯವರೇ, ಸ್ನೇಹಿತರೆ, ನೀವು ಮಾಧ್ಯಮದ ನೆಮ್ಮದಿ ಅಲ್ವಾ, ನಿನ್ನೆ ಹೇಳಾಗಿದೆ. ನಮ್ಮ ಸತ್ಯಣ್ಣ ಅವರೇ, ಹಿರಿಯ ಪತ್ರಕರ್ತ. ಇವತ್ತು ಭಾಳ ಸಂತೋಷ ಅಂದರೆ, ಕಳೆದ ವರ್ಷ ಇದೇ ವೇದಿಕೆ ಮೇಲೆ ನಾವು ಮಾತಾಡಿದ್ವಿ. ಅದಾದಮೇಲೆ ಯಾರೂ ಸೈಟ್ ಕೊಡಿದ್ದ ನಮ್ಮ ಹತ್ರ ಬಂದಿಲ್ಲ. ದಿವಸ ಪತ್ರಿಕೆ ಸ್ಟೇಟ್ಮೆಂಟಿಗೆ ಬರ್ತೀವಿ, ಪತ್ರಿಕೆ ಹೇಳ್ತೀವಿ, ಕಾಫಿ ಟೀ ತಿಂಡಿ ಹೋಗ್ತೀವಿ. ಯಾವತ್ತೂ ನೀವು ನಾನು ಕೇಳಿಲ್ಲ. ಈಗ ತಹಸೀಲ್ದಾರ್ಗೆ ನಾನು ತಹಸೀಲ್ದಾರ್ ಅಹಮದ್ ಅವರೇ, ಇಲ್ಲಿ ನಮ್ಮಲ್ಲಿ CS ಇವೆ ಮೇಡಮ್ ಅವರೇ, CS ಕೊಡಲಿಕ್ಕೆ ಎಲ್ಲ ಅವಕಾಶ. ಹಾಗಾಗಿ ಒಂದು CS ಒಂದು 40-60 ಸೈಟ್ ಕೊಟ್ಬಿಟ್ಟು ಚೆನ್ನಾಗಿ ಕಟ್ಕೇಳಿ. ನಾವು ಸರಿ ಏನಾಯಿತು, 14 ಗುಂಟೆನ ಅಂಬೇಡ್ಕರ್ ಭವನ ಕೊಟ್ಟರು, ಅದು ಕೊಡಬೇಕಾಯಿತು, ಅದಾಗಲಿಲ್ಲ. ಇವರು ನಾನೇನು ಬಂದು ಕೇಳಲಿಲ್ಲ ಪುರುಷೋತ್ತಮ್. ಹಾಗಾಗಿ ನಮ್ಮ ತಹಸೀಲ್ದಾರ್ ಆಕ್ಟಿವ್ ಆಯಿತು. ಇವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಅಬ್ಸರ್ವ್ ಮಾಡಿದ್ರೆ. ನಾವು ಮಾಡಕ್ ಹೋಗಲ್ಲ, ಅದನ್ನು ಮಾಡ್ಬೋದು. ಸರ್ಕಾರಿ ಭೂಮಿ ಇದ್ರೆ 1 ಎಕರೆನ ಕನ್ವರ್ಷನ್ ಮಾಡಿ ಕೊಡ್ಬೋದು ಸರ್. ಎಲ್ಲ ಕಡೆನೂ ಕೊಡಿ, ನಮ್ಮ ತಾಲೂಕಲ್ಲಿ ಪತ್ರಕರ್ತರು ಕೊಟ್ಬಿಡಪ್ಪ, ನಿಮ್ಮ ಹೆಸರಿಗೆ ಕೈ ಹಾಗಾಗಿ ಇದು ಇವತ್ತು ನಮ್ಮ ವಿಜಯ ಕರ್ನಾಟಕದ ಪತ್ರಕರ್ತ ಸ್ವಾಮೀಜಿ ಶ್ರೀಮತಿಯವರು ಕುಂತಿದ್ರಲ್ಲ, ಪಾಪ ಅವನು ಒಳ್ಳೆ ಆಕ್ಟಿವ್ ಆಗಿದ್ದ. ಆರೋಗ್ಯ ಕೈ ಕೊಟ್ಟು ಪ್ರಯುಕ್ತ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಕೆಲಸಕ್ಕೆ ಹೋಗ್ತಾ ಇದ್ದಾನಮ್ಮ. ಎಮ್ಮಿಗೂ ಸಹ ನಾನು ಹೇಮಾವತಿ ಇಲಾಖೆಯಲ್ಲಿ ಒಂದು ಕೆಲಸ ಟೆಂಪ್ರವರಿ ಕೊಡ್ತಿದ್ದೆ. ಇದೊಂದು 3-4 ಜನ ಇದ್ದಾರಲ್ಲ ಈ ಥರ. ಅವ್ರಿಗೆ ಎಲ್ಲೆಲ್ಲ ಮೊನ್ನೆ ನಾವು ರಂಗನಟ್ಟಿಗೆ ಹೋಗಿದ್ದೆ, ಗೊಲ್ನಟ್ಟಿ. ನಾನು ಬೈದು ಬರ್ತೀನಿ, ಆದರೂ ಬಿಡೋಲ್ಲ. ಗಣಪತಿ ಹುಚ್ಚಿವನಿಗೆ ಗಣಪತಿ ಬಿಡೋಕ್ಕೆ ಹೋಗಿ 3 ಜನ ಮುಡಿಬೋದು. 5 ತಿಂಗಳಾಗಿ ಹೆಣ್ಮಗಿ ಮದುವೆ ಆಗಿ 3 ತಿಂಗಳು ಪ್ರೆಗ್ನೆಂಟು. ಅವಳ ಗಂಡ ಸತ್ತೋಗಿ ಏನು ಮಾಡ್ಬೇಕು ಅಂತ ಗೊಲ್ನಟ್ಟಿ ಗೊತ್ತಲ್ಲ, ಬಡವರು ಪಾಪ ಹುಟ್ಲಲ್ಲಿರು. ಕೊನೆಗೇನಾಯಿತು, ನನ್ನ ಎಕ್ಸಿಕ್ಯೂಟಿವ್ನ ಕರೆಸಿ ಏನೋ ಮಾಡಿ ಅವಳಿಗೊಂದು ಕೆಲಸ ಕೊಡ್ತೀವಿ. ಹೇಮಾವತಿ ಸಂಜೆ ನಮಗೇನೋ ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗೆ ನಾವೇನು ನಮ್ಮದವರೇ ಸೈಟನ್ನು ಜಾಗ ಸರ್ಕಾರಿ ಭೂಮಿ ಇದೆ ನೋಡಿ 1 ಎಕರೆ ಕನ್ವರ್ಷನ್ ಮಾಡಿ ಕೊಡಿ, ಕಟ್ಕೊಳ್ಳಿ. ಎಲ್ಲ ನಮ್ಮದೇನು ಸಂತೋಷ. ಇದು ನಾವೀಗೇನ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಜೊತೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಪತ್ರಿಕೆಯೂ ಸಹ 4ನೇ ಅಂಗ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರ್ತಕ್ಕಂಥದ್ದು.